ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಎಸ್ ಯಡಿಯೂರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆ ಕುರಿತಾಗಿ ಒಂದು ಸುದ್ದಿ ಬರ್ತಾ ಇದೆ, ನೋಡೋಣ. ಕಾಂಗ್ರೆಸ್ ಪಕ್ಷದ ಒಂದು ನಿರ್ಧಾರಗಳ ಕುರಿತಾಗಿ ಇವತ್ತು ಕುಟುಕಿದ್ದಾರೆ ಯಡಿಯೂರಪ್ಪನವರು. ನಾವು ನಾಳೆಯಿಂದ ಮನೆ ಸೇರೋದು ಬೇಡ. 80-84 ವರ್ಷ ವಯಸ್ಸಾದವರು ಮನೆ ಸೇರೋದು ಕಷ್ಟ ಆಗಿದೆ. 28 ಸಂಸದರನ್ನ ದೆಹಲಿಗೆ ಕರೆದುಕೊಂಡು ಹೋಗ್ತೇನೆ. ಸಿಎಂಗೆ ಗೊತ್ತಾಗಿದೆ, ಅದಕ್ಕೆ ಅಲ್ಲಿ ಮನವಿಯನ್ನ ಮಾಡಿದ್ದಾರೆ, ನಮ್ಮನ್ನ ಗೆಲ್ಸ್ಕೊಡಿ ಅಂತ. ಸಿದ್ದರಾಮಯ್ಯಗೆ ಟಕ್ಕರನ್ನ ಕೊಡುವ ಕೆಲಸವನ್ನ ಯಡಿಯೂರಪ್ಪನವರು ಮಾಡಿದ್ದಾರೆ. ಎಲ್ಲಿಗೆ ಬೇಕಾದರೂ ಕರೆದುಕೊಂಡು ಹೋಗ್ಲಿ. ಕಾಂಗ್ರೆಸ್ ವಿರುದ್ಧ ಯಡಿಯೂರಪ್ಪನವರು ಕೆಂಡಾಮಂಡಲವಾಗಿದ್ದಾರೆ. ಯಡಿಯೂರಪ್ಪನವರ ವಿರುದ್ಧವಾಗಿ ಹಾಗೆ ಮೈತ್ರಿಯ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡೋ ಮೂಲಕವಾಗಿ ಸಿದ್ದರಾಮಯ್ಯನವರು ಕೌಂಟರ್ಗಳನ್ನ ಕೊಡ್ತಾ ಇದ್ರು. ಇದಕ್ಕೆ ಕಾಂಗ್ರೆಸ್ ತುಘಲಕ್ ಸರ್ಕಾರ ಅವರು ಕೊಟ್ಟ ಭರವಸೆ ಏನಾಗಿದೆ ಅಂತ ಪ್ರಶ್ನಿಸಿದ್ದಾರೆ ಯಡಿಯೂರಪ್ಪ. ಏನಾಯ್ತು ಕಾಂಗ್ರೆಸ್ ಮುಖಂಡರು ಕೇಳ್ತೇನೆ. ಕಿಸಾನ್ ಸನ್ಮಾನ್ ಯೋಜನೆ 6,000 ರೂಪಾಯಿ ಕೇಂದ್ರ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗಿ ನಾನು 4,000 ಕೊಡ್ತಾ ಇದ್ದೆ. ಯಾಕೆ 4,000 ಕೊಡೋದು ನಿಲ್ಲಿಸಿದ್ರೆ? ಭಾಗ್ಯಲಕ್ಷ್ಮಿ ಯೋಜನೆ ಕೋಟ್ಯಾಂತರ ಹೆಣ್ಣು ಮಕ್ಕಳಿಗೆ ನೆಮ್ಮದಿಯಿಂದ ಬದುಕುವಂತ ಒಂದು ಯೋಜನೆ ಯಾಕೆ ನಿಲ್ಲಿಸಿದ್ದೀರಾ? ಇದ್ಯಾವುದಕ್ಕೂ ಕಾಂಗ್ರೆಸ್ನಲ್ಲಿ ಉತ್ತರ ಇಲ್ಲ. ಕಾರಣ ಕಾಂಗ್ರೆಸ್ ದಿವಾಳಿಯಾಗಿದೆ, ಪಾಪರಾಗಿದೆ. ಅಭಿವೃದ್ಧಿ ಕಾರ್ಯಕ್ಕೆ ಹಣ ಇಲ್ಲ. ಎಲ್ಲ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದೆ. ಯಾವ ಕಡೆ ಸಹ 1 ಕಿಲೋಮೀಟರ್ ರಸ್ತೆ ಮಾಡುವಂತ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮೈಸೂರಿಗೆ ಹೋಗಿ ಹೇಳಿದ್ದಾರೆ, ನನ್ನ ಉಳಿಸಿ, ನನಗೆ ಹೆಚ್ಚು ಓಟ್ ಕೊಡಿ ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದಾರೆ. ಅಂದ್ರೆ ಅರ್ಥ ಆಗಿದೆ, ನನ್ನ ಕಾಲ ಮುಗೀತು, ಬಿಜೆಪಿಯವರು ಬಂದು ಕುರ್ಚಿಯಲ್ಲಿ ಕುಂತುಕೊಳ್ತಾರೆ ಅನ್ನೋದು ಅವ್ರಿಗೂ ಅನುಭವ ಆಗಿ ಈ ಮಾತನ್ನು ಆಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಒಂದು ದಿನ ನೀವು ವಿಶ್ರಮಿಸ್ತೇನೆ. ಯಡಿಯೂರಪ್ಪನವರೇ, ಈ ಚುನಾವಣೆ ಮುಗಿಯವರೆಗೆ ನಾವು, ನಮ್ಮ ಹೆಂಡತಿ, ಮಕ್ಕಳು ಎಲ್ಲರೂ ಸಹ ಮನೆ ಮನೆಗೆ ಹೋಗ್ತೇವೆ. ಭಾರತೀಯ ಜನತಾ ಪಾರ್ಟಿಯ ವಿಚಾರಗಳನ್ನು ತಿಳಿಸ್ತೇವೆ. ಬರುವಂತ ಚುನಾವಣೆಯಲ್ಲಿ ಕಮಲದ ಹೂವಿನ ಗುರುತಿಗೆ ತಮ್ಮ ಅಮೂಲ್ಯವಾದ